ಅದು ನಿಭಾಯಿಸ್ತೀವಿ ಅಂತ ಹೇಳಿ ತಮಗೆ ಮಾತು ಕೊಡ್ತಿದ್ದೇವೆ. ಅದ ಕಡೆಯಿಂದ ನಮ್ಮ ತಮಗೆ ಮಾತಾಡೋಕ್ಕೆ ಎರಡು ಅವಕಾಶ ಕೊಟ್ಟೆ ಅಂತಾಗೆ ಅದಕ್ಕೆ ಧನ್ಯವಾದ ಹೇಳ್ತೀನಿ. ಜೈ ಭೀಮ್, ಜೈ ಕರ್ನಾಟಕ. ರಾಜ್ಕುಮಾರ್ ಬೌದ್ಧೆ, ಜಿಲ್ಲಾ ಉಪಾಧ್ಯಕ್ಷ ಆದರ ಭಾಲ್ಕಿ. ಮೊಟ್ಟ ಮೊದಲು ಸಂಪಾದಕರಿಗೆ ನನ್ನ ವತಿಯಿಂದ ಧನ್ಯವಾದ ಹೇಳ್ತೀನಿ. ಯಾಕಂದರೆ ನಿತೀಶ್ ಅಣ್ಣವರಿಗೆ ಯಾಕೆ ಧನ್ಯವಾದ ಹೇಳ್ತೀನಿ ಅಂದರೆ, ಯಾವುದೇ ಸಂಘಟನೆ ಇರಲಿ, ಯಾರೇ ಇರಲಿ, ಅವ್ರಿಗೆ ಬಂದು ನಮ್ಮ ಸಂಘಟನೆ ವತಿಯಿಂದ ಅವ್ರು ನ್ಯೂಸ್ ಮಾಡ್ತಾರೆ, ಇದು ಮಾಡ್ತಾರೆ, ಅಂಥವ್ರಿಗೆ ನಾವು ಭಾಳಷ್ಟು ಮನಸ್ಸಿನಿಂದ ಭಾಳ ಗೌರವ ಕೊಡ್ತೇವೆ. ಯಾಕಂದ್ರೆ ಹರೊಂದು ಕೆಪಿದ ಸಂಪಾದಕರು ಇರಲಿಲ್ಲ ಅಂದರೆ ನಮ್ಮ ಸಂಘಟನೆಯವ್ದು ಯಾವೇ ನ್ಯೂಸು ಆಗ್ತಾ ಇಲ್ಲ. ಯಾಕಂದ್ರೆ ಸಂಘಟನೆದವರೇ ಮೇನ್, ಈ ಸಂಘಟನೆಗೆ ಮುಂದುವರಿಸ್ಬೇಕಂದ್ರೆ ಸಂಪಾದಕರೇ ಮೇನ್ ಇದು. ಮತ್ತು ಎರಡನೇದು, ಮತ್ತು ನಮ್ಮದು ಯಾವುದೇ ದಲಿತ ಆಗಲಿ, ಮುಸ್ಲಿಮ್ ಆಗಲಿ, ಕ್ರಿಶ್ಚನ್ ಆಗಲಿ, ಲಿಂಗಾಯತ್ ಆಗಲಿ, ಮರಾಠ ಆಗಲಿ, ಸಿಖ್ ಆಗಲಿ, ಸಾಯಿ ಆಗಲಿ, ಯಾರೇ ಇರಲಿ, ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ಏನೇನು ಬೆಂಬಲ ಬೇಕು ಮತ್ತು ನಮ್ದು ಅವ್ರದ್ದು ಏನೇನು ಕುಂದು ಕೊರತೆಗಳಿದೆ ನಮ್ಮ ತಕ ಬಂದ್ರೆ ಅವ್ರು ನಮ್ಮ ತಕ ಬರಲಿಲ್ಲ, ಅವ್ರದ್ದು ಏನಾರ ಇದ್ರು ಆಗಿಂದು ಪದಾಧಿಕಾರಿಗಳಿಗೆ ಇವತ್ತು ಸೂಚನೆ ನೀಡಲಾಗುತ್ತಿದೆ ಬಂಧುಗಳೇ. ಹಾಗೂ ತಾಲೂಕಾ ಪದಾಧಿಕಾರಿಗಳಿಗೆ ಏನದ ನಮ್ದು ಏನೇ ಸಮಸ್ಯೆ ಇರಲಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ ಯಾವುದೇ ಜಾತಿ ಜನಾಂಗದ ಕೆಲಸ ಇರಲಿ, ನೀವು ಕಾನೂನು ಚೌಕಟ್ಟಿನಲ್ಲಿ ಮಾಡಿರಿ. ಯಾರಿಗೆ ಏನದ ಹೆದರದ ಅವಶ್ಯಕತೆ ಇಲ್ಲ. ಕೂಡಲೇ ಏನದ ಕಾನೂನು ಚೌಕಟ್ಟಿನಿಂದ ಮಾಡಿ ಅವರಿಗೆ ಏನದ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಏನದ ಕೆಲಸ ಮಾಡಬೇಕಂತೇಳಿ ಈ ಪದಾಧಿಕಾರಿಗಳಿಗೆ ಏನದ ಇವತ್ತಿನಿಂದಲೇ ಕೂಡಲೇ ಏನದ ಕೆಲಸ ನಿರ್ವಹಿಸ್ಕೊಂಡು ಒಂದು ಮುಂದೆ ಬರೋಂಥ ದಿನಗಳೇನದ ಎಲ್ಲ ಸಾರ್ವಜನಿಕರಿಗೆ ಏನದ ಒಂದು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಒಂದು ಒಳ್ಳೆಯ ಕೆಲಸ ಏನದ ಮಾಡ್ತದೆ ಅಂತೇಳಿ ಈ ಮೂಲಕ ಏನದ ಪದಾಧಿಕಾರಿ ನೇಮಕ ಮಾಡಿ ಎರಡು ಮಾತುಗಳನ್ನ ಹೇಳ್ತೇನೆ. ನನ್ನ ಹೆಸರು ರಾಜ್ಕುಮಾರ್ ಗುನಳ್ಳಿ, ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸಂಯೋಜಕ, ಅಂಬೇಡ್ಕರ್ ಯುವಸೇನೆ ರಾಜ್ಯಾಧ್ಯಕ್ಷ. ಜೈ ಭೀಮ್, ನಮೋ ಬುದ್ಧ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಯೋಜಕರಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಅಂತೇಜ್ ಅವರ ಆದೇಶದ ಮೇರೆಗೆ ಹಾಗೂ ರಾಜ್ಕುಮಾರ್ ಗುನಳ್ಳಿ ರಾಜ್ಯ ಸಮಿತಿ ಸದಸ್ಯರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಅಂಬೇಡ್ಕರ್ ಯುವಸೇನೆ ರಾಜ್ಯಾಧ್ಯಕ್ಷರು ಹಾಗೂ ಭಾಲ್ಕಿ ತಾಲೂಕಿನಲ್ಲಿ ಇವತ್ತು ತಾಲೂಕಾ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ತಾಲೂಕಾಧ್ಯಕ್ಷರಾಗಿ ಡಿ ವಿದಾಸ್ ಶರ್ಮಾ ಅವರನ್ನು ನೇಮಕ ಮಾಡಲಾಗಿದೆ ಹಾಗೂ ರಫೀಕ್ ಮಿರ್ಜಾ ಅವರನ್ನು ತಾಲೂಕಾ ಉಪಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಲಾಲಪ್ಪ ಸಿಂಧೆ ಅವರನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ನಾಗೇಂದರ್ ರಾಘೋಬ ಅವರನ್ನು ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಶ್ರೀನಿವಾಸ್ ಅವರನ್ನು ತಾಲೂಕಾ ಖಜಾಂಚಿಯಾಗಿ ನೇಮಕ ಮಾಡಲಾಗಿದೆ. ಇವತ್ತಿನ ದಿವಸ ಭಾಲ್ಕಿ ತಾಲೂಕಿನಲ್ಲಿ ಏನು ನಡೀತಿವೆ? ಹಾಂ ಸರ್. ಇಂದು ದಿನಾಂಕ 26/2/2025 ಜಿಲ್ಲಾ ಅಧ್ಯಕ್ಷರ ಆದೇಶದ ಮೇರೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕಾ ಭಾಲ್ಕಿ ಅಧ್ಯಕ್ಷರಾಗಿ ನಮ್ಮನ್ನು ನೇಮಕ ಮಾಡಲಾಗಿದೆ. ಹಾಗೂ ನಮ್ಮ ರಾಜ್ಕುಮಾರ್ ಬೌದ್ಧೆ ಅವರು ಸಹ ಇದಕ್ಕೆ ಈ ಒಂದು ನಿರ್ದೇಶಕರಾಗಿದ್ದಾರೆ. ಹಾಗೂ ಉಪಾಧ್ಯಕ್ಷ ನಮಗೆ ಮಿರ್ಜಾ ಅವರು ಇದ್ದಾರೆ. ಈ ಸಂಘಟನೆಯ ಕಾರ್ಯದರ್ಶಿಗಳಾದ ಶ್ರೀ ಲಾಲಪ್ಪ ಅವರು ಇದ್ದಾರೆ, ಹಾಗೂ ಸಂದೀಪ್ ಮೊಳೆ ಇದ್ದಾರೆ, ಹಾಗೂ ನಮ್ಮ ಮಿತ್ರರಾದ ಲಖನ್ ಮತ್ತು ಸ್ವಾಮಿದಾಸ್ ಅವರು ಈ ಒಂದು ನಮ್ಮ ಸಂಘಟನೆಗೆ ಎಲ್ಲರೂ ಬೆಂಬಲಿಸಿ ಈ ಒಂದು ಸಂಘಟನೆಗೆ ಸ್ಫೂರ್ತಿ ತಂದು ಕೊಟ್ಟಿದ್ದಕ್ಕಾಗಿ ಅವರೆಲ್ಲರೂ ಧನ್ಯವಾದ. ಏಕೆಂದರೆ ಭಾಳಷ್ಟು ನಮ್ಮ ದಲಿತರ ಮೇಲೆ ಯಾವಾಗಲೂ ಚಿಕ್ಕ ಪುಟ್ಟ ವಿಷಯವಾಗಲಿ, ಏನೇ ಆಗಲಿ, ಸ್ಕಾಲರ್ಶಿಪ್ ಆಗಲಿ, ನಮ್ಮ ಮನೆಯವರ ಮೇಲೆ ಅನ್ಯಾಯ ಅತ್ಯಾಚಾರ ಭಾಳಷ್ಟು ನಡೀತಾ ಇದೆ. ಇಂಥವಕ್ಕೆ ನಾವು ಎಲ್ಲ ಪಂಪ್ ಕಟ್ಟಿ ಹಗಲು ರಾತ್ರಿ ಇಲ್ಲಿ ಅನ್ಯಾಯ ಆಗ್ತಾಯಿದೆ, ಅವ್ರ ಬಗ್ಗೆ ನಾವು ವಿರೋಧ ಮಾಡಿ ನಾವು ಸಂಘಟನೆ ವತಿಯಿಂದ ಹೋರಾಟ ಮಾಡಿ ನಮ್ಮನ್ನು ಸಂಘಟನೆ ವತಿಯಿಂದ ನ್ಯಾಯ ದೊರಕಿಸಿಕೊಡುವಂಥ ನಾವು ಒಂದು ಮಾತು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸುತ್ತೇವೆ. ದೇವಿದಾಸ್ ಪಿ ಶರ್ಮಾ. ಬುದ್ಧ, ಬಸವ, ಅಂಬೇಡ್ಕರ್, ಛತ್ರಪತಿ ಶಿವಾಜಿ ಮಹಾರಾಜ್, ಅನ್ನಭಾವ್ ಸಾಠೆ, ನನ್ನ ಕ್ರಾಂತಿಕಾರಿಗಳನ್ನು ಜಯಭೀಮನವರಿಗೆ ಪಾದಕ್ಕೆ ವಂದಿಸ್ತಾ, ಇವತ್ತಿನ ದಿವಸ ನಮ್ಮ ಬೀದರ್ದ ಆಗಮಿಸಿರುವಂಥ ನಮ್ಮ ಜಿಲ್ಲಾ ಅಧ್ಯಕ್ಷ ಆದ ಡಿ ಪ್ರಭಾಕರ್ ಅವರು ಫಸ್ಟ್ ಮೊದಲನೇ ಬಾರಿಗೆ ನಮ್ಮ ಭಾಲ್ಕಿ ತಾಲೂಕಿಗೆ ಅದು ಬಂದಿನಂತ ಅವರಿಗೆ ಸ್ವಾಗತವನ್ನು ಹೇಳ್ತೀನಿ. ಮತ್ತು ನಮ್ಮ ರಾಜ್ಕುಮಾರ್ ಗುನ್ನಳ್ಳಿ ಅವರು ರಾಜ್ಯಾಧ್ಯಕ್ಷ ಆಗಿರುವ ಮೊಟ್ಟ ಮೊದಲಿಗೆ ಭಾಲ್ಕಿ ಬಂದ ಅವರಿಗೂ ಸ್ವಾಗತವನ್ನು ಕೊಡ್ತೀನಿ. ಮತ್ತು ನಮ್ಮ ಸ್ವಾಮಿದಾಸ್ ಭಾಲ್ಕಿ ತಾಲೂಕಾದ ಅವರು ನಮ್ಮ ಇದಕ್ಕೆ ಬೆಂಬಲ ಕೊಡ್ತಿದ್ದಾರೆ, ಅವರಿಗೂ ಸ್ವಾಗತ ಕೊಡ್ತೀನಿ.
ನಮ್ಮ ಲಖನ್ ಅವರು ಇಂದ್ರನಗರದವರು, ನಮ್ಮ ಫ್ರೆಂಡ್ ಆತ್ಮೀಯವರು ಇದಕ್ಕೆ ಬೆಂಬಲ ಮಾಡ್ತಾರೆ, ಅವ್ರಿಗೂ ಸ್ವಾಗತವನ್ನು ಕೊಡ್ತೀನಿ. ಹಾಗೂ ನಮ್ಮ ರಫೀಕ್ ಮಿರ್ಜಾ ಅವರನ್ನು ಇದಕ್ಕೆ ಉಪಾಧ್ಯಕ್ಷ ಆಗಿದ್ದಾರೆ, ಅವ್ರಿಗೂ ಸ್ವಾಗತ ಮಾಡ್ತೀನಿ. ನಮ್ಮ ಲಾಲಪ್ಪ ಸಿಂಧೆ ನಮ್ಮ ಸೆಕ್ರೆಟರಿ ಆಗ್ತಾ ಇದ್ದಾರೆ, ಅವರಿಗೂ ಸ್ವಾಗತ ಮಾಡ್ತೀನಿ. ನಮ್ಮ ಪ್ರೆಸ್ ರಿಪೋರ್ಟರ್ ಆದ ಯುವ ಸೇನೆ ಅಧ್ಯಕ್ಷರಾದ ಬೀದರ್ ಜಿಲ್ಲೆದೆ ನಮ್ಮ ಇದಕ್ಕೆ ಆಕಸ್ಮಿಕ ಅಂತ ಪಟ್ಟು ಮೊದಲನೇ ಬಾರಿಗೆ ಬಾಲ್ಕಿಗೆ ಬರಂತ ಅವರಿಗೂ ಸ್ವಾಗತ ಮಾಡ್ತೀನಿ. ಸಂದೀಪ್ ಹುರಳೇಕರ್ ಅವರಿಗೂ ಸ್ವಾಗತ ಮಾಡ್ತೀನಿ. ಮತ್ತೆ ನಿಮಗೆ ಹೆಸರು ದಿಲೀಪ್ ಮೇತ್ರೆ ಅವರು ನಮ್ಮ ಬಾಲ್ಕಿಗೆ ಬಂದಂತ ಅವರಿಗೂ ಸ್ವಾಗತ ಮಾಡ್ತೀನಿ. ಭೀಮರಾವ್ ಭಾಯ್ಕಟ್ಟಿ ಅವರು ಅವ್ರಿಗೂ ಸ್ವಾಗತ ಮಾಡ್ತೀನಿ. ಮಹಾಲಿಂಗ್ ಅವ್ರಿಗೆ ನಮ್ಮ ಬಾಲ್ಕಿಗೆ ಬಂದಂತ ಅವರಿಗೂ ಸ್ವಾಗತ ಮಾಡ್ತೀನಿ. ಇವತ್ತಿನ ದಿವಸ ನಮ್ಮ ಬಾಲ್ಕಿ ತಾಲೂಕಿನಲ್ಲಿ ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಬಾಲ್ಕಿ ತಾಲೂಕಾ ಬಾಡಿ ಆಗ್ತಾ ಇದೆ. ಆ ಬಾಡಿಯ ಆಯ್ಕೆ ಮಾಡಿರುವಂತ ನಮ್ಮ ಶರ್ಮಾ ದೇವಿದಾಸ್ ಶರ್ಮಾ ಅವರಿಗೆ ನಮ್ಮ ವತಿಯಿಂದ ಆಯ್ಕೆ ಮಾಡ್ತಾ ಇದ್ದೇವೆ. ಆ ಮನುಷ್ಯ ವ್ಯಕ್ತಿ ಹೀನ ಬಹಳಷ್ಟು ಹೋರಾಟಗಾರ ಮತ್ತು ಬಹಳಷ್ಟು ಸೀನಿಯರ್, ಅವ್ರಿಗೆ ಇಷ್ಟು ಅನುಭವ ಇದೆ. ಗರೀಬ್ ಇದು ಅದು ಇದು ಯಾರ ಗರೀಬರ ಕೆಲಸ ಇತ್ತು ಅದು ಇತ್ತು, ಯಾವಾಗಲೂ ಫೋನ್ ಮಾಡಲಿ ಮಧ್ಯದಲ್ಲಿ ನಾನು ಬರ್ತೀನಪ್ಪ, ನಾನು ಆಗ್ಲಿ ಬೆಳ್ಳಿ ಬಂದು ನಿನ್ನ ಹೆಗ್ಲಿಗೆ ಕೊಟ್ಟು ನಾನು ಕೆಲಸ ಮಾಡ್ತೇನೆ ಅಂತ ಹೇಳಂತ ವ್ಯಕ್ತಿ ಇವತ್ತು ನಮ್ಮ ಸಂಘಟನೆಗೆ ಸಿಕ್ಕಿರಂದ್ರೆ ನಮಗೆ ಆನಿ ಬಲ ಬಂದಪ್ಪಲೇ ಬಂದು ಇಂಥ ವ್ಯಕ್ತಿ ಸಿಗಬೇಕಾದ್ರೆ ಬಹಳಷ್ಟು ಇದು. ಮತ್ತು ನಮ್ಮ ಮಿರ್ಜಾ ಅವರು ಉಪಾಧ್ಯಕ್ಷರಾದ, ಅವ್ರ ಮುಸ್ಲಿಂ ಅಂತಾರ, ಬಟ್ ಮುಸ್ಲಿಂ ಅಂತಿಲ್ಲ, ಎಲ್ಲರಿಗೆ ತಗೊಂಡು ಹೋಗಂತ ಅಂತ ಭಾವನೆ ಐತಿ. ಹಾಗಂತ ನಮ್ಮ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅವರಿಗೂ ನಮ್ಮ ಬಹಳಷ್ಟು ಕೆಲಸ ಮಾಡ್ತಾರ. ಅವ್ರನ್ನೂ ಒಂದು ಬಹಳ ಒಳ್ಳೆ ವ್ಯಕ್ತಿ ನಮ್ಮ ಸಂಘಟನೆಗೆ ಸಿಕ್ಕಂದ್ರೆ ಅವ್ರಿಗೂ ಒಂದು ಇದು ಮಾಡ್ತಾ ಇದ್ದೀನಿ. ನಮ್ಮ ಲಾಲಪ್ಪ ಸಿಂಧೆ ಅವ್ರ ಬಲ್ಲ ಮೇಲಿಲ್ಲ ಕೇಳಿಲ್ಲ, ಅವ್ರಿಲ್ಲ ಇವ್ರಿಲ್ಲ, ಯಾರ ಕೆಲಸ ಅದ ಹೆಂಗದ ಗರೀಬರು ಯಾರನ್ನೂ ಹೇಳಿ, ಬ್ಯಾಂಕ್ ಇರಲಿ ಮತ್ತೊಂದಿರಲಿ ಗೌರ್ಮೆಂಟ್ ಸೌಲಭ್ಯಗಳು ಇರಲಿ, TMC ಇರಲಿ, ಯಾರದೇ ಖಾತಾ ಗೀತಾ ಮೊಟಿಷನ್ ಏನೇ ಇರಲಿ, ಏನಾರ ಕೆಲಸ ನನಗೆ ಹಿಂಗೆ ಆಗಲ್ಲ ಉಂಟು ಅಂದ್ರೆ ಅವ್ರು ಬಂದು ಅವ್ರ ಜೊತೆಲಿ ಮಾತಾಡಿ ಯಾಕೆ ಆಗಲ್ಲ ಉಂಟದ ಯಾಕಿಲ್ಲ ಅಲ್ಲ ಅಫ್ಸರ್ ಜೊತೆ ಚರ್ಚೆ ಮಾಡಿ ಅಂತ ಕೆಲಸ ಮಾಡಿ ಕೊಡಪ್ಲೆ ಅಂತ ವ್ಯಕ್ತಿಯರ ನಮ್ಮ ಸಂಘಟನೆದಲ್ಲಿ ಆಗ್ತದಾರ ಅಂದ್ರ ನಮ್ಮ ಸಂಘಟನೆಗೆ ಮತ್ತಿಷ್ಟು ಅನೆಟ್ಟು ಬಲ ಬರ್ತದೆ. ನಮಗೆ ಅವ್ರು ನಮ್ಮ ಮುಂಗರವ್ರು ಇಷ್ಟು ಭಾರಿ ಸಿಕ್ಕ್ಯಾರ. ನಮಗೆ ಈಗ ಅನಿಸ್ತದಕ್ಕೆ ನಮ್ಮ ಬಾಲ್ಕಿ ತಾಲೂಕದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಂದುವರಿತದಂದಿ. ಇದಕ್ಕೆ ನಾನು ಇವ್ರಿಗೆ ಪರ್ಸನ ಕೊಟ್ಟು ಅವ್ರ ಜೊತೆಲೆ ಹೆಲಿಗೆ ತಿರುಗಿ ಕೆಲಸ ಮಾಡ್ತೀನಿ. ಮತ್ತು ಯಾವುದೇ ಸಂಘಟನೆಗೆ ಚುಕ್ಕು ಬೆಕ್ಕಿ ಇಲ್ದೇನೆ, ಅವ್ರಿಗೆ ಕಪ್ಪು ಚುಕ್ಕಿ ಇಲ್ದೇನೆ ನಾನು ಇಂಥ ಕೆಲಸ ಮಾಡಲ್ಗತ್ತೀನಿ. ಅವರಿಗೆ ಜಿಲ್ಲಾಧ್ಯಕ್ಷರಿಗೆ ನಾವು ಸಂಘಟನೆ ವತಿಯಿಂದ ಅವ್ರಿಗೆ ಹೇಳಿ ಬಯಸ್ತೀನಿ, ನಾವು ಸರಿಯಾಗಿ ರೀತಿಲಿಂದ ನಾವು ನಡ್ಸ್ಕೊಂಡು ಹೋಗ್ತೇವೆ ಸಂಘಟನೆ. ಮತ್ತು ಎಲ್ಲರ ಜೊತೆಯಲ್ಲಿ ಇದ್ದೇವೆ, ಎಲ್ಲಾ ಬಡವ್ರ ಜೊತೆಯಲ್ಲಿ, ಎಲ್ಲಾ ಸಮಾಜ ಜೊತೆ ಯಾವುದೇ ಕೆಲಸ ಇರಲಿ ಅದು ರಾತ್ರಿ ಹಗಲು ಕುಂತಿ ಅವ್ರ ಜೊತೆ ನಾವು ಕೆಲಸ ಮಾಡಿ ಕೊಡ್ತೇವೆ ಅಂದು ಅನಿಸಿಕೆ ಹೇಳಿ ನಾ ಎರಡು ಮಾತು ಮುಗಿಸ್ತೀನಿ. ರಾಜ್ಕುಮಾರ್ ಬೌದ್ಧಿ.